ಪಿಟ್ಸ್ ಇಂಡಿಯಾ ಆಕ್ಟ್ 1784. ವಾರನ್ ಹೇಸ್ಟಿಂಗ್ಸನ ಆಡಳಿತದ ಕೊನೆಯ ವರ್ಷಗಳಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತೀಯ ವಿದ್ಯಮಾನಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲಾರಂಭಿಸಿತು. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಲೋಪದೋಷಗಳಿಂದಾಗಿ ಗವರ್ನರ್ ಜನರಲನ ಕೌನ್ಸಿಲ್ ಅಂದರೆ ಕಾರ್ಯಕಾರಿ ಮಂಡಳಿಯಲ್ಲಿ ತುಂಬ ಘರ್ಷಣೆಗಳು ಉಂಟಾಗಿದ್ದವು. ಇದಲ್ಲದೆ ಗವರ್ನರ್ ಜನರಲ್ ಮತ್ತು ಮುಂಬೈ ಹಾಗೂ ಮದ್ರಾಸ್ ಆಂಗ್ಲ ಸರ್ಕಾರ ಹಲವು ಬಾರಿ ಘರ್ಷಣೆಗಳು ಉಂಟಾಗಿದ್ದವು. ಗವರ್ನರ್ ಜನರಲನ ಪೂರ್ವಾನುಮತಿ ಪಡೆಯದ ಮುಂಬೈ ಸರ್ಕಾರವು ರಘೋಬನೊಡನೆ ಮೈತ್ರಿ ಒಪ್ಪಂದ ಮಾಡಿಕೊಂಡು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧವನ್ನು ಆರಂಭಿಸಿತು. ರೆಗ್ಯುಲೇಟಿಂಗ್ ಆ್ಯಕ್ಟನ ಲೋಪದೋಷಗಳನ್ನು ನಿವಾರಿಸುವುದು ಅಗತ್ಯವಾಗಿತ್ತು. ಲಾರ್ಡ್ ನಾರ್ತನ ತರುವಾಯ ಬ್ರಿಟಿಷ್ ಪ್ರಧಾನಮಂತ್ರಿಯಾದ ಪಿಟ್ಟನು 1784ರಲ್ಲಿ ಇಂಡಿಯಾ ಬಿಲ್ ಭಾರತ ಮಸೂದೆಯನ್ನು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಮಂಡಿಸಿದನು. ಪಾಸಾದ ನಂತರ ಇದನ್ನು ಪಿಟ್ಟನ್ ಇಂಡಿಯಾ ಶಾಸನ, ಪಿಟ್ಸ್ ಇಂಡಿಯಾ ಆಕ್ಟ್ ಎಂದು ಕರೆಯಲಾಯಿತು. ಈ ಶಾಸನದ ಮುಖ್ಯಾಂಶಗಳು ಹೀಗಿವೆ. 1. ಈ ಶಾಸನವು ಭಾರತದಲ್ಲಿ ಕಂಪನಿಯ ಸಿವಿಲ್, ನಾಗರಿಕ, ಮಿಲಿಟರಿ, ಸೈನಿಕ ಹಾಗೂ ರೆವಿನ್ಯೂ ಅಂದರೆ ಕಂದಾಯ ವ್ಯವಹಾರಗಳನ್ನು 6 ಜನ ಕಮಿಷನರುಗಳ ಮೇಲ್ವಿಚಾರಣೆ ಅಂದರೆ ಉಸ್ತುವಾರಿಗೆ ಒಳಪಡಿಸಿತು. ಇದನ್ನು ಬೋರ್ಡ್ ಆಫ್ ಕಂಟ್ರೋಲ್ ಎಂದು ಕರೆಯಲಾಯಿತು. 6 ಸದಸ್ಯರಲ್ಲಿ ಹಿರಿಯನಾದ ಕಮಿಷನರ್ ಬೋರ್ಡ್ ಆಫ್ ಕಂಟ್ರೋಲನ ಅಧ್ಯಕ್ಷನಾಗಿದ್ದು, ಬೋರ್ಡಿನ ನಿಜವಾದ ಅಧಿಕಾರವು ಆತನ ಕೈ ಸೇರಿತ್ತು. ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿಯ ಆದೇಶಗಳನ್ನು ಕಂಪನಿಯ 3 ಡೈರೆಕ್ಟರರನ್ನು ಒಳಗೊಂಡ ರಹಸ್ಯ ಸಮಿತಿಯ ಮೂಲಕ ಭಾರತಕ್ಕೆ ಕಳಿಸಲಾಗುತ್ತಿತ್ತು. ಬೋರ್ಡನ ಅನುಮತಿ ಪಡೆದ ಕಂಪನಿಯ ಡೈರೆಕ್ಟರರ ನಿರ್ಣಯಗಳನ್ನು ಕಂಪನಿಯ ಪಾಲುಗಾರರ ಮಂಡಳಿಯು ಬೋರ್ಡ್ ಆಫ್ ಪ್ರಾಪರೇಟರ್ಸ್ ರದ್ದುಪಡಿಸುವಂತಿರಲಿಲ್ಲ. ಕಂಪನಿಯ ಡೈರೆಕ್ಟರರು ಪರಮಾಧಿಕಾರವನ್ನು ಕಳೆದುಕೊಂಡರು. ಕಂಪನಿಯ ವ್ಯವಹಾರಗಳು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರವಾದ ಹಾಗೂ ಶಾಶ್ವತವಾದ ನಿಯಂತ್ರಣಕ್ಕೆ ಒಳಪಟ್ಟವು. ಕಂಪನಿಯ ಎಲ್ಲ ನೌಕರರ ನೇಮಕ ಹಾಗೂ ಉಚ್ಚಾಟನೆಯ ಅಧಿಕಾರ ಮಾತ್ರ ಡೈರೆಕ್ಟರ್ ಮಂಡಳಿಗೆ ಉಳಿಸಿತು. ನಂಬರ್ 2. ಈ ಶಾಸನವು ಬ್ರಿಟಿಷ್ ಭಾರತದ ಆಡಳಿತದಲ್ಲಿ ಮಹತ್ವವಾದ ಬದಲಾವಣೆಗಳನ್ನುಂಟು ಮಾಡಿತು. ಗವರ್ನರ್ ಜನರಲ್ ಕೌನ್ಸಿಲಿನ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸಿತು. 3ನೇ ಪಾಯಿಂಟ್, ಯುದ್ಧ, ಒಪ್ಪಂದ ಮತ್ತು ಕಂದಾಯದ ವಿಷಯಗಳಲ್ಲಿ ಮುಂಬೈ ಮತ್ತು ಮದ್ರಾಸ್ ಸರ್ಕಾರಗಳನ್ನು ಬಂಗಾಳ ಅಂದರೆ ಕಲ್ಕತ್ತಾ ಸರ್ಕಾರದ ಖಚಿತವಾದ ನಿಯಂತ್ರಣಕ್ಕೆ ಒಳಪಡಿಸಲಾಯಿತು. ಒಟ್ಟಿನಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟನ ಲೋಪದೋಷಗಳನ್ನು ಬಹುಮಟ್ಟಿಗೆ ನಿವಾರಿಸಿತು. ಈ ಶಾಸನದಿಂದಾಗಿ ಕಂಪನಿಯ ವ್ಯವಹಾರಗಳ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟಿನ ನಿಯಂತ್ರಣ ಮತ್ತಷ್ಟು ದೃಢವಾಯಿತು. 1786ರ ಬ್ರಿಟಿಷ್ ಪಾರ್ಲಿಮೆಂಟಿನ ಶಾಸನವು ಭಾರತದ ಗವರ್ನರ್ ಜನರಲನನ್ನು ಪ್ರಧಾನ ಸೇನಾಧಿಪತಿಯನ್ನಾಗಿ ನೇಮಿಸಿತು. ಪರಿಸ್ಥಿತಿಯಲ್ಲಿ ಗವರ್ನರ್ ಜನರಲನ್ನು ತನ್ನ ಕೌನ್ಸಿಲಿನ ಬಹುಮತವನ್ನು ಕಡೆಗಣಿಸಿ ತನಗೆ ಸರಿಕಂಡ ನೀತಿಯನ್ನು ಜಾರಿಗೊಳಿಸುವ ಅಧಿಕಾರವನ್ನು 1786ರ ಶಾಸನದಿಂದ ಪಡೆದುಕೊಂಡನು.